ಡಿಎನ್ ದೊಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಹನ್ಯ ಗ್ರಾಮ ಠಾಣಾ ಸರ್ಕಾರಿ ಕೋಟೆ ಭೂಮಿಯನ್ನ ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ರಸ್ತೆಗೆ ಬೇಲಿ ನಿರ್ಮಿಸಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈಗಾಗಲೇ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿಯಲ್ಲಿ ಮನವಿ ಸಲ್ಲಿಸಲಾಗಿದೆ. ಅಧಿಕಾರಿಗಳಿಂದ ಈವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಸಾವಿರಾರು ವರ್ಷಗಳ ಹಿಂದಿನ ಸರ್ಕಾರಿ ಕೋಟೆ ಭೂಮಿಯನ್ನ ಉಳಿಸಿಕೊಡಲು ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ಸರ್ಕಾರಿ ಗ್ರಾಮ ಠಾಣಾ ಜಮೀನನ್ನ ಸಾರ್ವಜನಿಕ ಅನುಕೂಲಕ್ಕೆ ಉಳಿಸಿಕೊಡಬೇಕು. ಅಕ್ರಮ ಖಾತೆ ವಜಾ ಮಾಡಿ ಸರ್ಕಾರಿ ಸ್ವತ್ತನ್ನ ಲಪಟಾಯಿಸಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಅಹನ್ಯ ಗ್ರಾಮ, ನಾನು ಈ ಗ್ರಾಮ ಪಂಚಾಯತಿ ಸದಸ್ಯ ಶ್ರೀನಾಥ್ ಅಂತ. ಇಲ್ಲಿ ಮೊದಲಿಂದ ಪಿತ್ರಾಜಿತ ತಾತ ಮುತ್ತಾತನ ಕಾಲದಿಂದ ಸರ್ಕಾರಿ ಕೋಟೆ ಅಂತ ಸುತ್ತೂನು ಕಾಂಪೌಂಡ್ ಗೋಡೆ ಎಲ್ಲ ಇತ್ತು. ಅದನ್ನೆಲ್ಲ ಒಡೆದು ಇದು ಪಂಚಾಯಿತಿಯಲ್ಲಿ 82ಕ್ಕೆ 132 ಅಂತ 2 ಖಾತೆಗಳು ಮಾಡ್ಕೊಂಡಿದ್ರು. ಅದನ್ನು ಮೊನ್ನೆ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆದಮೇಲೆ ಇದು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಕ್ಯಾನ್ಸಲ್ ಆಗಿರೋ ಕಾಪಿ ತಂದು ಕೊಟ್ಟರು. ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂದ್ಬಿಟ್ಟು ಆಫೀಸ್ ಕಳಿಸಿದ್ವಿ, ರೆಜುಲೇಷನ್ ಮಾಡಿ. ಇದುವರೆಗೂ ಅದನ್ನು ಏನು ಮಾಡಿದ್ರು ಅಂತ ಗೊತ್ತಿಲ್ಲ, ಇನ್ನೂ ನಮಗೆ ಆದೇಶ ಬಂದಿಲ್ಲ. ಅದರಿಂದ ಇದನ್ನು ಈಗ ಹೊಸದಾಗಿ ಎಲ್ಲ JCBಗಳಿಟ್ಟು ಕ್ಲೀನ್ ಮಾಡಿ ಮನೆಗಳು ಕಟ್ಟೋ ಲೆವೆಲ್ಗೆ ಬಂದುಬಿಟ್ಟಿದೆ. ಅದರಿಂದ ನಾವು ಇದನ್ನು ಮೇಲಧಿಕಾರಿಗಳಿಗೆಲ್ಲ ತಿಳಿಸೋಣ ಅಂದ್ಬಿಟ್ಟು. ಈ ಸಂದರ್ಭದಲ್ಲಿ ಆಹನ್ಯ ಗ್ರಾಮ ಪಂಚಾಯಿತಿ ಸದಸ್ಯ AV ಶ್ರೀನಾಥ್, ಗ್ರಾಮಸ್ಥರಾದ ಮಾದೇವರೆಡ್ಡಿ, ಕೇಶವರೆಡ್ಡಿ, ರಮೇಶ್, ಪ್ರಸನ್ನ, ಆನಂದ್, ಅಶ್ವಿನಿ ಕುಮಾರ್, ಮನೋಹರ್, ಗುರುಮೂರ್ತಿ ರೆಡ್ಡಿ, ಅಮರೇಂದ್ರ ರೆಡ್ಡಿ ಹಾಜರಿದ್ದರು. MP ಪ್ರಕಾಶ್, CTV ನ್ಯೂಸ್, ಮಾಲೂರು.